ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ SAVI ನೆನಪು ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮಗೆ ಯಾವ ವಿಷಯ ತಿಳಿಸ್ಕೊಡ್ತೀನಿ ಫೋಟೋಶಾಪ್ಗೆ ಅಂತಂದ್ರೆ 3D ಟೆಕ್ಸ್ಟ್. ಫೋಟೋಶಾಪ್ಗೆ 3D ಒಂದು ಟೆಕ್ಸ್ಟ್ನ ಯಾವ ರೀತಿ ರಚನೆ ಮಾಡ್ಕೋಬೇಕು, ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರೆ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಯಾರಂತ ನೋಟಿಫಿಕೇಶನ್ ಬರೋದು ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರ ನೋಟಿಫಿಕೇಶನ್ ಮತ್ತು ಈ ಮೂಲಕ ಹಲವಾರು ರೀತಿಯಲ್ಲಿ ಅವ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಪ್ರತಿದಿನ ನೀವು ಪಡ್ಕೋಬೋದು ಅಂತ ಇವತ್ತ ಸ್ಟಾರ್ಟ್ ಮಾಡೋಣ ವಿಡಿಯೋ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾ ಇದ್ದೀನಿ 7.0 ಫೋಟೋಶಾಪ್ನ. ನೀವು ನಿಮ್ಮ ಬಳಿ ಇರ್ತಕ್ಕಂಥ ಒಂದು ಸಾಫ್ಟ್ವೇರ್ CS2, CS3, CS4 ಈ ಥರ ಅನೇಕ ವೆರ್ಷನ್ಗಳು ಓಪನ್ ಮಾಡ್ಕೊಂಡು ಈ ಥರ ಕ್ರಿಯೇಟ್ ಮಾಡ್ಕೋಬೋದು. ಯಾವ ರೀತಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ನೀವು ಫೋಲ್ಡರನ್ನು ಕ್ಲಿಕ್ ಮಾಡ್ಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ, ಬ್ಯಾಕ್ಗ್ರೌಂಡ್ ಪೇಜ್ನ. ಸೊ ನಾನು ಈಗ ಒಂದು ನಿಮಗೆ ಬಿಗ್ ಆಗಿ ಸ್ಕ್ರೀನ್ ಆಗಿ ಕಾಣಲಿ ಅಂತ ಈಗ ನಾನು ಒಂದು ಬಿಗ್ ಆಗಿ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ರಚನೆ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಈ ಥರ 720 ರೆಸಲ್ಯೂಷನ್ನಲ್ಲಿ RGB ಕಲರಲ್ಲಿ ವೈಟ್ ಬ್ಯಾಕ್ಗ್ರೌಂಡಲ್ಲಿ. ಸೊ ನಾನು ಇಲ್ಲಿ ಓಕೆ ಮಾಡ್ತಾ ಇದ್ದೀನಿ. ಈ ಥರ ಒಂದು ಬ್ಯಾಕ್ಗ್ರೌಂಡ್ ರಚನೆ ಆಗಿದೆ, ಬ್ಯಾಕ್ಗ್ರೌಂಡು. ಸೊ ವೈಟ್ ಬ್ಯಾಕ್ಗ್ರೌಂಡು. ಇಲ್ಲಿ ನಾನು ಬರಿತಾ ಇದ್ದೀನಿ, ಟೆಕ್ಸ್ಟ್ ಬರಿತಾ ಇದ್ದೀನಿ. SV ಅಂತೇಳಿ ನಾನು ಬರೆದಿದ್ದೀನಿ. ಓಕೆ, Ctrl+T ಹೊಡೆದ್ಬಿಟ್ಟು ಇದನ್ನು ಸ್ವಲ್ಪ ಬಿಗ್ ಸೈಜ್ ಮಾಡ್ಕೊತಾ ಇದ್ದೀನಿ. ಈ ಥರ ಶಿಫ್ಟ್ ಹಿಡಿದು ಈ ಥರ ಬಿಗ್ ಸೈಜ್ ಮಾಡ್ಕೊಳಕ್ಕೆ ಬರ್ತೈತಿ. ಎಂಟರ್ ಹೊಡೆದ್ರೆ ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ. ಶೆಲ್ ನೋಡ್ತಾ ಇದ್ದೀರಾ. ಇವಾಗ ನಾನು ಇನ್ನೂ ದೊಡ್ಡಬೇಕು ಅಂತಂತಂದರೆ ಇದು ಮಾಡ್ಕೋಬೋದು. ಯಾವ ಥರ ಮಾಡ್ಕೋಬೋದು, ಈ ಥರ ಮಾಡ್ಕೋಬೋದು. ಶಿಫ್ಟ್ ಹಿಡಿದು ಕಾಯಿಸಿ ಇನ್ನೂ ದೊಡ್ಡಬೇಕು ಅಂತಂದ್ರೆ ಈ ಥರ ದೊಡ್ಡದು ಮಾಡ್ಕೋಬೋದು. ಸೊ ಈ ಥರ ಈ ಪಾಂಟ್ಸ್ನ ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಸಿ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಿಟ್ಟು ನಿಮ್ಮ ಕೀಬೋರ್ಡ್ನಲ್ಲಿರ್ತಕ್ಕಂಥ ಬಟನ್ಗಳನ್ನು ಕ್ಲಿಕ್ ಮಾಡಿದರೆ, ಏರೋ ಬಟನ್ಗಳನ್ನು ಕ್ಲಿಕ್ ಮಾಡಿದರೆ ಈ ಥರ ಇಂಟರ್ಫೇಸ್ ಬರ್ತದೆ. ಓಕೆ, ಇದು ಇಲ್ಲಿ ನೋಡೋಣ ಅನ್ಸುತ್ತೆ. ಬೇಡ, ಇದು ಬೇಡ. ಓಕೆ, ಇದರಲ್ಲಿ ಇವಾಗ ಏನು ಮಾಡ್ತೀನಿ ಅಂತಂದರೆ ಆಲ್ಟ್ ಹಿಡಿದು ಕಾಯಿಸಿ, ನಿಮ್ಮ ಕೀಬೋರ್ಡ್ನಲ್ಲಿರ್ತಕ್ಕಂಥ ಆಲ್ಟ್ ಹಿಡಿದು ಕಾಯಿಸಿ ಕೀಬೋರ್ಡ್ನಲ್ಲಿರ್ತಕ್ಕಂಥ ಏರೋ ಮಾರ್ಕ್ ಲೆಫ್ಟು, ರೈಟು, ಅಪ್ಪು, ಡೌನು ಏರೋ ಮಾರ್ಕ್ ಇರ್ತಾವಲ್ಲ, ನಾನೀಗ ಅಪ್ಪು ಅಂದರೆ ಮೇಲ್ಗಡೆ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ಈ ಥರ ಒಂದು 10ರಿಂದ 15 ಒಂದು ಪ್ರೆಸ್ ಮಾಡಬೇಕಾಗತ್ತೆ. ಈ ಥರ ನನಗೆ ಎಷ್ಟು ಬೇಕಾಗುತ್ತೆ ಅಷ್ಟು. ಓಕೆ, ನನಗೆ ಇಷ್ಟು ಸಾಕಿರಲಿ, ಇಷ್ಟಿರಲಿ. ಸೊ ಇವಾಗ ಇವಿಷ್ಟು ಲೇಯರ್ಗಳು ಕ್ರಿಯೇಟ್ ಆಗಿದ್ದಾವೆ. ಇಲ್ಲಿ ನೋಡ್ತಿರ್ಬೋದು, ಇಷ್ಟು ಲೇಯರ್ಗಳು ಕ್ರಿಯೇಟ್ ಆಗಿದ್ದಾವೆ. ಇವಾಗ ಈ ಲೇಯರ್ ಸೆಲೆಕ್ಷನ್ ಆಗಿದೆಯಲ್ಲ, F2 ಕ್ಲಿಕ್ ಮಾಡ್ಕೊಂಬಂತು ಸ್ಟ್ರೋಕ್ ಅಂದ ತಕ್ಷಣ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಟ್ರೋಕ್ನ ಇಲ್ಲಿ ನಾವು ಕೊಡಬೇಕಾಗತ್ತೆ. ಓಕೆ, ಈ ಕಲರ್ ಇರಲಿ, ನನಗೆ ಸೈಜ್ ಬೇಕಾಗುತ್ತೆ, ಎಷ್ಟು ಸೈಜ್ ಬೇಕಾಗುತ್ತೆ ಅಂತೇಳಿ ಇಷ್ಟಿರಲಿ. ಓಕೆ, ಇವಾಗ ಲಾಸ್ಟ್ ಇಳಿಸ್ಬಿಡೋಣ ಕೆಳಗಡೆ. SV ಇದೆಯಲ್ಲ, ಇದನ್ನ ತಗೊಳ್ತೇಳಿ. ಓಕೆ, ಲೆಟರ್ ಇದೆಯಲ್ಲ ಇದು. ಓಕೆ, ಇವಾಗ ನೋಡಿ ಬರ್ತಾ ಇದೆ. ಓಕೆ, ಇಲ್ಲಿ ನೋಡ್ತಾ ಇದ್ರೆ ಈ ಥರ ಒಂದು ಇಂಟರ್ಫೇಸ್ ರೆಡಿ ಆಗಿದೆ. 3D ಟೆಕ್ಸ್ಟ್ ಇನ್ನೂ ಬಂದಿದೆಯಲ್ಲ, ಬರಬೇಕಿಲ್ಲ ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ ಮತ್ತೆ ಇಲ್ಲಿ ಲೇಯರಲ್ಲಿ ಹೋಗ್ಬಿಟ್ಟು ಕಂಟ್ರೋಲ್ ಬ್ಲೆಂಡಿಂಗ್ ಆಪ್ಷನ್ಸಲ್ಲಿ ಹೋಗ್ಬಿಟ್ಟು ಸ್ಟ್ರೋಕ್ ಅಂದು ನಮಗಿನ್ನೂ ಹೇಳ್ಕೋಬೇಕಾಗತ್ತೆ. ಈ ಥರ ಸ್ವಲ್ಪ ಸರಿಸ್ಕೊಂಡ್ರೆ ಓಕೆ, ಇಷ್ಟಿರಲಿ. ಓಕೆ, ಅನ್ನಿ 3D ಟೆಕ್ಸ್ಟ್ ಆಗಿ ಕನ್ವರ್ಟಿಂಗ್ ಆಗಿದೆ, ನೋಡ್ತಾ ಇರ್ಬೋದು. ಓಕೆ ಗೈಸ್, ಮತ್ತೆ ಬೇರೆ ಥರದ ಮಾಡಬೇಕು ಅಂತಂದರೆ ಯಾವ ಥರ ಅಂತಂದರೆ ಇವಾಗ ಅಪ್ ಆಯಿತು. ಇವಾಗ ಲೆಫ್ಟ್ ರೈಟ್ ಸೈಡ್ ಮಾಡಬೇಕು ಅಂತಂದರೆ ಯಾವ ಥರ ಮಾಡ್ಕೋಬೇಕು ಅಂತಂದರೆ ಮತ್ತೆ ಅವ್ರು ಆ್ಯಸ್ ಇಟ್ ಈಸ್ ಸೇಮ್ SV ಅಂತ ಟೈಪ್ ಮಾಡ್ತಾ ಇದ್ದೀನಿ. SV. ಓಕೆ, Ctrl+T ಹೊಡೆದ್ಬಿಟ್ಟು ಸ್ವಲ್ಪ ಬಿಗ್ ಸೈಜ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ಏನು ಮಾಡಬೇಕು, ಆಲ್ಟ್ ಹಿಡಿದು ಕಾಸಿ ಈ ಲೇಯರ್ ಸೆಲೆಕ್ಷನ್ ಮಾಡ್ಕೊಂಡು ಆಲ್ಟ್ ಹಿಡಿದು ಕಾಸಿ ನಿಮ್ಮ ಕೀಬೋರ್ಡ್ನಲ್ಲಿರ್ತಕ್ಕಂಥ ರೈಟ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಡೆ ಸೈಡು ಅಂತಂದರೆ ಈ ಕಡೆ ಸೈಡು, ರೈಟ್ ಸೈಡ್ ಈ ಕಡೆ ಸೈಡು, ಲೆಫ್ಟ್ ಸೈಡ್ ಈ ಕಡೆ ಸೈಡು. ಸೊ ಇವಾಗ ನಾನು ರೈಟ್ ಸೈಡನ್ನ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ರೈಟ್ ಸೈಡ್. ಓಕೆ, ಇಷ್ಟಿರಲಿ, ನನಗೆ ಸಾಕು. ಓಕೆ ಫ್ರೆಂಡ್ಸ್, ಈ ಥರ ಇವಾಗ ಸ್ಟ್ರೋಕನ್ನು F2 ಬಂದುಬಿಟ್ಟು ಸ್ಟ್ರೋಕನ್ನು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಸೈಜ್ ಎಷ್ಟು ಬೇಕೋ ಅಷ್ಟನ್ನು ಸೈಜ್ನ ನೋಡ್ಕೊಳ್ಳಿ. ಓಕೆ, ಇಲ್ಲಿ ಓಕೆ ಮಾಡ್ಕೊಳ್ಳಿ.
ಓಕೆ ಎಸ್ ವಿ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟ್ರೋಕ್ ಮತ್ತು ಆ್ಯಸ್ ಇಟ್ ಇಸ್ ಸೇಮ್ ಇಲ್ಲಿ ಲೇಯರ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಈ ಥರ ತೆಗೆದು ಟೆಕ್ಸ್ಟಾಗಿ ಕನ್ವರ್ಟಿಂಗ್ ಮಾಡ್ಬೋದು. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜನ್ನು ಇಲ್ಲಿ ಮಾಡ್ಕೋಬೋದು. ಸಪೋಸ್ ಇವಾಗ ಲೆಫ್ಟ್ ಆಯಿತು ರೈಟ್ ಸೈಡ್ ಮಾಡ್ಕೊಂಡ್ರೆ ಈ ಕಡೆ ಬರ್ತೈತಿ. ಸೊ ಡೌನ್ ಮಾಡ್ಕೊಂಡ್ರೆ ಕೆಳಗಡೆ ಬರ್ತೈತಿ. ಸೊ ಈ ಥರ ಮಾಡ್ಕೋಬೋದು. ಸೊ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್. ಓಕೆ ಫ್ರೆಂಡ್ಸ್, ಇದನ್ನ ಸೇವ್ ಮಾಡಬೇಕು ಅಂತಂದರೆ ಜಟ್ ಈಸ್ ಸೇಮ್ ಅದು. ಮತ್ತು ಇವಾಗ ಲೇಯರ್ನ ಕೂಡಿಸ್ಬೇಕಲ್ಲ, ಮರ್ಜ್ ಮಾಡ್ಬೇಕಂತಂದ್ರೆ ಏನು ಮಾಡ್ಬೇಕಂತಂದರೆ ಕಂಟ್ರೋಲ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ಲೇಯರಲ್ಲಿ ಹೋಗ್ಬಿಟ್ಟು ಮರ್ಜ್ ಡೌನ್ ಅಂತ ಇರ್ತೈತೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಷ್ಟು ಮರ್ಜ್ ಡೌನ್ ಆಗಿರುತ್ತೆ. ಓಕೆ ಈ ಥರ ಮರ್ಜ್ ವಿಸಿಬಲ್. ಓಕೆ ಅಷ್ಟು ರೆಡಿ ಆಯಿತು. ಒಂದು ಲೇಯರೇ ಕನ್ವರ್ಟಿಂಗ್ ಆಗಿದೆ. ಸೊ ಈ ಥರ ಇದಾಗಿತ್ತು ಇವತ್ತು ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.